ಹಲೋ ಎವ್ರಿವನ್, ವೆಲ್ಕಮ್ಸ್ ಟು ಧೃತಿ ಗೌಡಾಸ್ ವ್ಲಾಗ್. ಈ ವಿಡಿಯೋದಲ್ಲಿ ನಮ್ಮ ಪುಟಾಣಿಯ ಮಂತ್ಲಿ ಫೋಟೋಶೂಟ್ ಯಾವ ರೀತಿ ಮಾಡಿದ್ವಿ ನಾವು ಅಂತ ತೋರಿಸ್ತೀನಿ. ಇದು ಫಸ್ಟ್ ಮಂತಲ್ಲಿ ಅವತ್ತು ಗಣಪತಿ ಹಬ್ಬ ಇರೋದ್ರಿಂದ ನಾವು ಗಣಪತಿ ಥೀಮಲ್ಲೇ ಮಾಡೋಣ ಅಂದ್ಕೊಂಡು ಎಲ್ಲರೂ ಸೇರಿ ಈ ರೀತಿ ರೆಡಿ ಮಾಡಿದ್ವಿ. ಇದು ಸೆಕೆಂಡ್ ಮಂತಲ್ಲಿ ಬಟರ್ಫ್ಲೈ ಥೀಮ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಪಾಪುಗೆ ಈ ಡ್ರೆಸ್ ಅನ್ಕಂಫರ್ಟೇಬಲ್ ಆಯ್ತು ಅನಿಸುತ್ತೆ, ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕಾಗಿ ಆ ಡ್ರೆಸ್ ಚೇಂಜ್ ಮಾಡಿ ಇದು ಹಾಕಿ ಸಿಂಪಲ್ಲಾಗಿ ಬಟರ್ಫ್ಲೈ ಇಟ್ಟು ಹಾಗೆ ಫೋಟೋಶೂಟ್ ಮಾಡಿದ್ವಿ. ಅಮ್ಮು ಮತ್ತು ಪುಟಾಣಿನ ಇಬ್ಬರು ಹೆಲ್ಪ್ ಮಾಡ್ರು ಫೋಟೋಶೂಟ್ ಮಾಡೋಕ್ಕೆ ಅಂತ ಅಂದರೆ ನೋಡಿ ಪಾಪುಗೆ ಆ ರೀತಿ ಎಲ್ಲ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ. ಅವರಿಬ್ಬರೇ ಸಮಾಧಾನ ಮಾಡಿ ಪಾಪುಗೆ ಪೋಸ್ ಕೊಡೋವಾಗ ಮಾಡ್ತಿದ್ದಾರೆ. ಇದು 2 ಮಂತ್ಸಿಗೆ ಮಾಡಿದ್ದು. ಅವತ್ತು ಆಯುಧ ಪೂಜೆ ಹಬ್ಬ ಇತ್ತು, ಹಾಗಾಗಿ ಸಿಂಪಲ್ಲಾಗಿ ಬ್ಯಾಗ್ ಹಾಕಿ 2 ಮಂತ್ಸ್ ಅಂತ ಬರೆದು ಸಿಂಪಲ್ಲಾಗಿ ಫೋಟೋಶೂಟ್ ಮಾಡಿದ್ವಿ. ಅಮ್ಮನೂ ಸಹ ರೆಡಿಯಾಗಿದ್ಲು. ನೋಡಿ, ಪಾಪುನ ಸೈಲೆಂಟಾಗಿ ಇರಿಸ್ಬೋದಿತ್ತು, ಬಟ್ ಅಮ್ಮು ಮಾತ್ರ ಸೈಲೆಂಟಾಗಿ ಇರ್ತಿರ್ಲಿಲ್ಲ. ಹಾಗೆ ತೆಕ್ಕೊಂಡ್ವಿ ಫೋಟೋಸ್. ಇವತ್ತು ನನ್ನ ಮಗಳ 3ನೇ ತಿಂಗಳ ಡೆಕೋರೇಷನ್ ಮಾಡಿದ್ದೀನಿ. ಏನು ಮಾಡೋದಂತ ಯೋಚನೆ ಮಾಡ್ತಿರುವಾಗ ಹೋಗ್ತಿದ್ದೆ ಪಾಂಪರ್ಸ್ ಈ ರೀತಿ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಾಪುಗೆ ಬರೀ ಪ್ಯಾಂಪರ್ಸ್ ಹಾಕಿನೇ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟಿಗೆ ಅದರಲ್ಲೂ ಸಹ ಫೋಟೋಸ್ ತೆಕ್ಕೊಂಡಿದ್ದೀನಿ, ಆಮೇಲೆ ಈ ಬಟ್ಟೆ ಹಾಕಿ ಮಾಡಿದ್ದು. ಮತ್ತು ಇದರಲ್ಲೇ ಯಾವ ರೀತಿ ಎಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಇದರಲ್ಲೇ ಹಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಹಾರ್ಟ್ ಮಾಡಿದ್ವಿ. ಪಾಪು ಆವಾಗಷ್ಟೇ ಜಿಲ್ಕೆನ ಹೋಲ್ಡ್ ಮಾಡೋದನ್ನ ಕಲಿತಾ ಇದ್ರು, ಅದಕ್ಕೆ ಈ ಕ್ಲಿಪ್ಪಿಂಗ್ಸ್ನ ಆವಾಗ ತಗೊಂಡಿದ್ದೆ. जानू ना जानू ना जानू ना जानू ना रंग बदल बदल के क्यों चहक रहे हैं दिन दोपहरिया. मैं जानू ना जानू ना जानू ना जानू ना क्यों फुदक फुदक के धड़कनों की चल रही ये लहरिया. मैं जानू ना क्यों जरा सा मौसम सरफिरा है या मेरा मूड मस्करा है. ಟೆನ್ಷನ್ ಕೊಡ್ತಿದ್ದಾಳೆ ನನಗೆ. ರೆಡಿ ಮಾಡಕ್ ಬಿಡ್ತಾ ಇಲ್ಲ. ರೆಡಿ ಆಗಿದ್ರು ಫೋಟೋ ತೆಗೆಸ್ಕೊಳ್ತಿಲ್ಲ, ಬರೀ ಆಟನೇ ಆಗೋಗಿದೆ. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮಕ್ಕಳು? ಸಂತ ಹೇಗಿದೆ? ಹಾಗಿದ್ದಾರೆ ನಂದು ದೋರಮ್ಮ. ಸ್ಮೈಲ್ ಮಾಡಿ, ಒಂದು ಸ್ಮೈಲ್ ಮಾಡಿ. ಬಲೂನ್ಸ್ ಬಲೂನ್ ಇವರು 3.5 ತಿಂಗಳಿಗೆಲ್ಲ ದಬಾಕಳೋದು ಕಲ್ತ್ಬಿಟ್ಟಿದ್ರು. ಹಾಗಾಗಿ ನೋಡಿ, ಸುಮ್ಮನೆ ಇರ್ತಿರ್ಲಿಲ್ಲ, ಎಷ್ಟೊಂದೆಲ್ಲ ಕಾಟ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು.
ಹೊಸದಾಗಿ ಏನೇನೆಲ್ಲ ಮಾಡ್ತಿದ್ರು ನೋಡಿ, ಇವಾಗ ಹೊಸದಾಗಿ ಮುನ್ಸ್ಕೊಳ್ಳೋದು ಕಲ್ತ್ಬಿಟ್ಟಿದ್ದಾರೆ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವ ರೀತಿ ಎಲ್ಲ ಫೋಟೋಸ್ ಬಂದಿದೆ ನೋಡಿ. ಒಬ್ಬರೇ ಮಾಡೋದು ಅಂತಂದರೆ ತುಂಬಾ ಕಷ್ಟ ಆಗ್ತದೆ ಪಾಪು ನೋಡಿಕೊಂಡು. ನಾನು ಚಾಕ್ಲೇಟ್ ಥೀಮಲ್ಲಿ ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿ. ಈ ಮಂತಲ್ಲಿ ತುಂಬ ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ ನನಗೆ. इन्ना सोना क्यों रब ने बनाया, इन्ना सोना क्यों रब ने बनाया. ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧೃತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ತಂಗಿಗೆ 6 ಮಂತ್ ಆಗುತ್ತೆ, ಅದಕ್ಕೋಸ್ಕರ ನಾವು ಕೇಕ್ ಮಾಡ್ತಾ ಇದ್ದೀವಿ. ನಾವು ವಾಟರ್ ಮೆಲನಲ್ಲಿ ಕೇಕ್ ಮಾಡ್ತಾ ಇದ್ದೀವಿ ಇವತ್ತು. ನೋಡಿ, ಮೊದಲು ನಾವು ಸಿಪ್ಪೆ ತೆಗಿತಾ ಇದ್ದೀವಿ. ಫಸ್ಟ್ ಸ್ಟೆಪ್ ಸಿಪ್ಪೆ ತೆಗಿತೀವಿ. ನಮ್ಮ ಆಂಟಿ ಅಂಕಲ್ನ ಗೈಡ್ ಮಾಡ್ತಾ ಇದ್ದಾರೆ. ನನ್ನ ತಂಗಿ ವಾಟರ್ ಮೆಲನ್ ತಿಂತಾ ಇದ್ದಾಳೆ. ಇವಳು ನನ್ನ ಕಸಿನ್ ತಂಗಿ, ನಮ್ಮ ತಾತ. ವಾಟರ್ ಮೆಲನ್ ನನಗೆ ವಾಟರ್ ಸ್ಲೈಡರ್. ಈಗ ನಮ್ಮ ವಾಟರ್ ಮೆಲನ್ನ ರೆಡಿ ಮಾಡ್ತಾ. ಫೈನಲಿ ನಮ್ಮ ವಾಟರ್ ಮೆಲನ್ ಕೇಕ್ ಈ ರೀತಿ ರೆಡಿ ಆಯಿತು. ಪಾಪು ಇನ್ನೂ ಕೂರ್ತಿರ್ಲಿಲ್ಲ, ಹಾಗಾಗಿ ಅವ್ರ ಪಪ್ಪ ಹಿಂದೆಯಿಂದ ಇಟ್ಕೊಂಡಿದ್ದಾರೆ. ನಾವು ಬೇಗ ಫೋಟೋಸ್ ಎಲ್ಲ ತೆಕ್ಕೊಂಡು ಕೇಕೆಲ್ಲ ಕಟ್ ಮಾಡಿದ್ವಿ. ನೆಕ್ಸ್ಟು ನಾವು ಮಡಿಕೇರಿಗೆ ಹೊರಡ್ತಾ ಇದ್ವಿ. 6 ಮಂತ್ ಆದಮೇಲೆ ನಾವು ಫಸ್ಟ್ ಟೈಮ್ ಮಡಿಕೇರಿಗೆ ಹೋಗ್ತಾ ಇರೋದು. ಹಾಗಾಗಿ ಟೈಮ್ ಇದ್ದಿದ್ದರೆ ಇನ್ನು ಬೇರೆ ರೀತಿ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅದು ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಸಿಂಪಲ್ಲಾಗೇ ಈ ರೀತಿ ಮಾಡಿದ್ವಿ. ಪಾಪು ವಾಟರ್ ಮೆಲನ್ ಟೇಸ್ಟ್ ಮಾಡೋಕ್ಕಿಂತ ಇವರಿಬ್ರದ್ದೇ ಜಾಸ್ತಿ ಆಗಿತ್ತು. ಆ ಗ್ರೇಪ್ಸ್ ನೋಡಿ ಏನೆಲ್ಲ ಮಾಡಿಟ್ಟಿದ್ದಾರೆ ಅಂತ. ಪಾಪು ಟೇಸ್ಟ್ ಮಾಡೋವರೆಗೂ ಬಿಡಲೇ ಇಲ್ಲ. ಅಮ್ಮು ಪಕ್ಕಕ್ಕೆ ಪ್ಲೇಟ್ ತಳ್ಳಿ ಟೇಸ್ಟ್ ಮಾಡಿಸಿದ್ರು. ಇದು ಫಸ್ಟ್ ಟೈಮ್ ಅಲ್ಲಿ ಪಾಪು ಟೇಸ್ಟ್ ಮಾಡಿದ್ದು. ನಾನು ಮನೇಲೇ ಯಾವ ರೀತಿ ಎಲ್ಲ ಸಿಂಪಲ್ಲಾಗಿ ಮಂತ್ಲಿ ಫೋಟೋಶೂಟ್ ಮಾಡಿದೆ ಅನ್ನೋದನ್ನು ಇಲ್ಲಿ ಹಾಕಿದ್ದೀನಿ. ನಿಮಗೆ ಯಾವ ಮಂತದ್ದು ಫೋಟೋಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. 6th ಮಂತ್ವರೆಗೂ ನಾನು ಯಾವುದೇ ಫೋಟೋಸ್ ಅಪ್ಲೋಡ್ ಮಾಡೇ ಇಲ್ಲ ಫೋಟೋಶೂಟ್ದು. ಇದೇ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾ ಇರೋದು. ಎಲ್ಲ ಫೋಟೋಸು ಚೆಂದ ಬಂದಿತ್ತು. ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. Happy birthday to you. Happy birthday to you. Happy birthday. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಧೃತಿ ಗೌಡಾಸ್ ವ್ಲಾಗ್.